ಎಲ್ಲರಿಗೂ ಸ್ವಾಗತ. ನಾವು ಭೂಮಿ ಅಂದ್ರೆ ಗುಂಡಗಿದೆ ಅನ್ಕೋತೀವಿ. ಆದ್ರೆ ನಿಜವಾಗ್ಲೂ ಅದರ ಆಕಾರ ಏನು ಮತ್ತೆ ಗೂಗಲ್ ಮ್ಯಾಪ್ಸ್ನಲ್ಲಿ ಜಾಗ ಹುಡುಕ್ತೀವಲ್ಲ, ಅದಕ್ಕೆ ಆಧಾರ ಏನು, ಬೇರೆ ಬೇರೆ ದೇಶಗಳಲ್ಲಿ ಟೈಮ್ ಯಾಕೆ ಬೇರೆ ಬೇರೆ, ಈ ಥರದ ಕೆಲವು ಮೂಲಭೂತ ಪ್ರಶ್ನೆಗಳನ್ನ ಇವತ್ತು ಚರ್ಚಿಸೋಣ. ನಾವು NCERTಯ 6ನೇ ಕ್ಲಾಸ್ ಭೂಗೋಳ ಪುಸ್ತಕ ಇದೆಯಲ್ಲ, ಅದರಲ್ಲಿರೋ ಗ್ಲೋಬ್ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಅನ್ನೋ ಪಾಠದಿಂದ ವಿಷಯಗಳನ್ನ ತಗೊಂಡಿದೀವಿ. ಹೌದು, ಇವೆಲ್ಲ ಕೇಳೋಕೆ ಸಿಂಪಲ್ ಅನ್ಸಿದ್ರು ನಮ್ಮ ಜಗತ್ತನ್ನ ನಾವು ಹೇಗೆ ನೋಡ್ತೀವಿ, ಹೇಗೆ ಅಳಿತೀವಿ ಅನ್ನೋದಕ್ಕೆಲ್ಲ ಇವೇ ಅಡಿಪಾಯ. ಸರಿ, ಹಾಗಾದ್ರೆ ಮೊದಲನೇ ವಿಷಯಕ್ಕೆ ಬರೋಣ. ಭೂಮಿಯ ಆಕಾರ. ಇದು ಪರ್ಫೆಕ್ಟ್ ಗೋಳ ಅಲ್ಲ ಅಂದ್ರಿ. ಹೌದು, ಅದು ಧ್ರುವಗಳ ಹತ್ರ ಅಂದ್ರೆ ಮೇಲೆ ಕೆಳಗೆ ಸ್ವಲ್ಪ ಚಪ್ಪಟೆ ಆಗಿದೆ. ಮತ್ತೆ ಮಧ್ಯದಲ್ಲಿ ಸಮಭಾಜಕ ವೃತ್ತ ಅಂತೀವಲ್ಲ, ಆ ಭಾಗದಲ್ಲಿ ಸ್ವಲ್ಪ ಉಬ್ಬುಕೊಂಡಿವೆ. ಓ ಹೌದಾ? ಹೌದು. ಈ ವಿಶೇಷ ಆಕಾರಕ್ಕೆ ಜಿಯಾಯ್ಡ್ ಅಂತ ಹೆಸರು. ಅಂದ್ರೆ ಭೂಮಿಯ ಹಾಗೇ ಇರುವ ಆಕಾರ. ಜಿಯಾಯ್ಡ್. ಆಕ್ಚುಲಿ ಈ ಆಕಾರ ಸುಮ್ಮನೆ ಬಂದಿದ್ದಲ್ಲ. ಭೂಮಿ ತಿರುಗುವ ವೇಗ, ಗುರುತ್ವಾಕರ್ಷಣೆ ಎಲ್ಲದರ ಪರಿಣಾಮ ಇದು. ಉಪಗ್ರಹಗಳು ಹೇಗೆ ಸುತ್ತಬೇಕು, ಸಮುದ್ರ ಮಟ್ಟ ಎಲ್ಲಿ ಅಂತ ನಿಖರವಾಗಿ ಹೇಳೋಕೆಲ್ಲ ಈ ಜಿಯಾಯ್ಡ್ ಕಾನ್ಸೆಪ್ಟ್ ಬೇಕೇ ಬೇಕು. ಗ್ಲೋಬ್ ಅನ್ನೋದು ಇದರ ಒಂದು ಮಾಡೆಲ್ ಅಷ್ಟೇ. ಸರಿ, ಈ ಭೂಮಿ ಮೇಲೆ ಒಂದು ಜಾಗ ಇಲ್ಲೇ ಇದೆ ಅಂತ ಪಕ್ಕಾ ಹೇಳೋಕೆ ಹೇಗೆ ಸಾಧ್ಯ? ಅದಕ್ಕೆ ನಮಗೆ ಅಕ್ಷಾಂಶಗಳು ಬೇಕು, ಅಂದ್ರೆ ಲ್ಯಾಟಿಟ್ಯೂಡ್ಸ್. ಇವು ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದ ಕಾಲ್ಪನಿಕ ಗೆರೆಗಳು. ಎಲ್ಲವೂ ಸಮಭಾಜಕ ವೃತ್ತಕ್ಕೆ ಅಂದ್ರೆ 0 ಡಿಗ್ರಿ ಲೈನಿಗೆ ಪ್ಯಾರಲಲ್ ಆಗಿರ್ತವೆ. ಸರಿ ಸರಿ. ಒಂದು ಜಾಗ ಈ 0 ಡಿಗ್ರಿಯಿಂದ ಎಷ್ಟು ಉತ್ತರಕ್ಕಿದೆ ಅಥವಾ ಎಷ್ಟು ದಕ್ಷಿಣಕ್ಕಿದೆ ಅಂತ ಡಿಗ್ರಿಗಳಲ್ಲಿ 0 ಡಿಗ್ರಿಯಿಂದ 90 ಡಿಗ್ರಿ ಉತ್ತರ, 0 ಡಿಗ್ರಿಯಿಂದ 90 ಡಿಗ್ರಿ ದಕ್ಷಿಣ ಹೇಳೋಕೆ ಇದು ಸಹಾಯ ಮಾಡುತ್ತೆ. ಓಕೆ, ಇದರಲ್ಲಿ ಮುಖ್ಯವಾದವಂದ್ರೆ? ಮುಖ್ಯವಾಗಿ 23.5 ಡಿಗ್ರಿ ಉತ್ತರದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, 23.5 ಡಿಗ್ರಿ ದಕ್ಷಿಣದಲ್ಲಿ ಮಕರ ಸಂಕ್ರಾಂತಿ ವೃತ್ತ, ಆಮೇಲೆ 66.5 ಡಿಗ್ರಿ ಉತ್ತರದಲ್ಲಿ ಆರ್ಕ್ಟಿಕ್ ವೃತ್ತ, 66.5 ಡಿಗ್ರಿ ದಕ್ಷಿಣದಲ್ಲಿ ಅಂಟಾರ್ಕ್ಟಿಕ್ ವೃತ್ತ. ಇವೆಲ್ಲ ಪ್ರಮುಖ ಅಕ್ಷಾಂಶಗಳು. ಧ್ರುವಗಳ ಕಡೆ ಹೋದ ಹಾಗೆ ಈ ವೃತ್ತಗಳು ಚಿಕ್ಕದಾಗುತ್ತಾ ಹೋಗುತ್ವಾ? ಹೌದೌದು, ಧ್ರುವಗಳ ಹತ್ರ ಬರೀ ಪಾಯಿಂಟ್ಸ್ ಆಗ್ಬಿಡ್ತವೆ. ಕೇಳಿದ್ದೀನಿ, ಈ ಅಕ್ಷಾಂಶಗಳಿಂದಲೇ ಭೂಮಿ ಮೇಲೆ ಬೇರೆ ಬೇರೆ ಉಷ್ಣವಲಯಗಳನ್ನು ಅಂದ್ರೆ ಹೀಟ್ ಝೋನ್ಸ್ ಅಂತ ಮಾಡಿದಾರಂತೆ. ಖಂಡಿತ. ಇದು ಸೂರ್ಯನ ಕಿರಣಗಳು ಹೇಗೆ ಬೀಳುತ್ತೆ ಅನ್ನೋದರ ಮೇಲೆ ನಿಂತಿದೆ. ಕರ್ಕಾಟಕ ಮತ್ತೆ ಮಕರ ವೃತ್ತಗಳ ಮಧ್ಯೆ ಸೂರ್ಯನ ಕಿರಣಗಳು ಹೆಚ್ಚಾಗಿ ನೇರವಾಗಿ ಬೀಳುತ್ತೆ. ವರ್ಷದಲ್ಲಿ ಒಂದಲ್ಲ ಒಂದು ಸಲ ನೆತ್ತಿ ಮೇಲೆ ಬರುತ್ತೆ. ಹಾಗಾಗಿ ಇದು ಉಷ್ಣವಲಯ, ಟಾರೆಡ್ ಝೋನ್. ಇಲ್ಲಿ ತುಂಬಾ ಸೆಕೆ. ಆಮೇಲೆ ಈ ಸಂಕ್ರಾಂತಿ ವೃತ್ತಗಳಿಂದ ಹಿಡಿದು ಆರ್ಕ್ಟಿಕ್ ಮತ್ತು ಅಂಟಾರ್ಕ್ಟಿಕ್ ವೃತ್ತಗಳವರೆಗೆ ಸೂರ್ಯನ ಕಿರಣಗಳು ಸ್ವಲ್ಪ ಓರೆಯಾಗಿ ಬೀಳುತ್ತೆ. ಹಾಗಾಗಿ ಇಲ್ಲಿ ಸಮಶೀತೋಷ್ಣ ವಲಯ, ಟೆಂಪರೇಟ್ ಝೋನ್ಸ್, ಅಂದ್ರೆ ಅತಿ ಸೆಕೆಯೂ ಅಲ್ಲ, ಅತಿ ಚಳಿಯೂ ಅಲ್ಲ. ಓಕೆ. ಇನ್ನು ಧ್ರುವೀಯ ವೃತ್ತಗಳಿಂದ ಧ್ರುವಗಳ ಕಡೆಗೆ ಕಿರಣಗಳು ತೀರಾ ಓರೆಯಾಗಿ ಬೀಳೋದ್ರಿಂದ ಅಲ್ಲಿ ಸೂರ್ಯನ ಶಾಖ ತುಂಬ ಕಡಿಮೆ. ಅದು ಶೀತವಲಯ, ಫ್ರಿಜಿಡ್ ಝೋನ್ಸ್. ವರ್ಷದ ಬಹುಕಾಲ ಚಳಿ ಇರುತ್ತೆ. ವಾವ್, ತುಂಬಾ ಕ್ಲಿಯರ್ ಆಗಿದೆ. ಆದ್ರೆ ಒಂದು ಜಾಗ ಗುರುತಿಸೋಕೆ ಅಕ್ಷಾಂಶ ಒಂದೇ ಸಾಕಾಗಲ್ವಲ್ಲ? ಇಲ್ಲ, ಖಂಡಿತ ಸಾಕಾಗಲ್ಲ. ಅದಕ್ಕೆ ರೇಖಾಂಶಗಳು ಬೇಕು. ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಎಳೆದ ಗೆರೆಗಳು. ಹೌದು, ಇವು ಅರ್ಧವೃತ್ತಗಳು. ಉತ್ತರ ಧ್ರುವದಿಂದ ಶುರುವಾಗಿ ದಕ್ಷಿಣ ಧ್ರುವದಲ್ಲಿ ಮುಗಿತವೆ. ಅಕ್ಷಾಂಶಗಳ ಹಾಗೆ ಇವು ಪ್ಯಾರಲೆಲ್ ಅಲ್ಲ, ಎಲ್ಲವೂ ಧ್ರುವಗಳಲ್ಲಿ ಒಂದೇ ಕಡೆ ಸೇರ್ತವೆ. ಸರಿ, ಇದಕ್ಕೆ 0 ಡಿಗ್ರಿ ಎಲ್ಲಿಂದ ಶುರು? ಅದಕ್ಕೊಂದು ಕಥೆ ಇದೆ. ಅಕ್ಷಾಂಶಗಳಲ್ಲಿ 0 ಡಿಗ್ರಿ ಅಂದ್ರೆ ಸಮಭಾಜಕ ವೃತ್ತ ಅಂತ ಸುಲಭವಾಗಿ ಹೇಳ್ಬೋದು. ಆದರೆ ರೇಖಾಂಶಗಳೆಲ್ಲ ಒಂದೇ ಉದ್ದ ಇರೋದ್ರಿಂದ ಯಾವುದನ್ನ 0 ಡಿಗ್ರಿ ಮಾಡೋದು ಅಂತ ಪ್ರಶ್ನೆ ಬಂತು. ಕೊನೆಗೆ ಎಲ್ಲಾ ದೇಶಗಳು ಒಪ್ಕೊಂಡು ಲಂಡನ್ ಹತ್ರ ಇರೋ ಗ್ರೀನ್ವಿಚ್ ಅನ್ನೋ ಜಾಗದ ಮೇಲೆ ಹಾದು ಹೋಗೋ ರೇಖಾಂಶವನ್ನ 0 ಡಿಗ್ರಿ ಅಂತ ನಿರ್ಧಾರ ಮಾಡಿದ್ರು. ಓ, ಅದಕ್ಕೆ ಅದನ್ನ ಪ್ರಧಾನ ರೇಖಾಂಶ ಅಥವಾ ಪ್ರೈಮ್ ಮೆರಿಡಿಯನ್ ಅಂತ ಕರೆಯೋದು. ನಿಖರವಾಗಿ. ಅಲ್ಲಿಂದ ಪೂರ್ವಕ್ಕೆ 180 ಡಿಗ್ರಿವರೆಗೆ ಮತ್ತೆ ಪಶ್ಚಿಮಕ್ಕೆ 180 ಡಿಗ್ರಿವರೆಗೆ ರೇಖಾಂಶಗಳನ್ನು ಎಣಿಸ್ತೀವಿ. ಅಂದ್ರೆ ಈ ಅಕ್ಷಾಂಶಗಳು ಮತ್ತೆ ರೇಖಾಂಶಗಳು ಇವೆರಡೂ ಸೇರಿ ಭೂಮಿ ಮೇಲೆ ಒಂದ್ ರೀತಿ ನೆಟ್ ಥರ, ಒಂದು ಗ್ರಿಡ್ ಥರ ಆಗುತ್ತೆ ಅಲ್ವಾ? ಪರ್ಫೆಕ್ಟ್. ಅದೇ ಗ್ರಿಡ್ ಸಿಸ್ಟಮ್. ಈ ಕಾಲ್ಪನಿಕ ಗೆರೆಗಳ ಜಾಲದಿಂದ ಭೂಮಿ ಮೇಲಿನ ಯಾವುದೇ ಪಾಯಿಂಟಿನ ಅಡ್ರೆಸ್ಸು ಹೇಳ್ಬೋದು. ಉದಾಹರಣೆಗೆ, ಈಗ ನಮ್ಮ ದೇಶದಲ್ಲೇ ಅಸ್ಸಾಂನಲ್ಲಿರೋ ದುಬ್ರಿ ಅನ್ನೋ ಊರು. ಅದು ಸುಮಾರು 26 ಡಿಗ್ರಿ ಉತ್ತರ ಅಕ್ಷಾಂಶ ಮತ್ತು 90 ಡಿಗ್ರಿ ಪೂರ್ವ ರೇಖಾಂಶದಲ್ಲಿದೆ. ಗ್ರೇಟ್. ನಾವು ದಿನ ಬಳಸೋ GPS ಕೂಡ ಇದೇ ತತ್ವದ ಮೇಲೆ ಕೆಲಸ ಮಾಡೋದು ಅಲ್ವಾ? ಖಂಡಿತ, ಅದೇ ಬೇಸಿಕ್ ಪ್ರಿನ್ಸಿಪಲ್. ಸರಿ, ಇಲ್ಲಿಂದ ಸಮಯದ ವಿಷಯಕ್ಕೆ ಬರೋಣ. ರೇಖಾಂಶಕ್ಕೂ ಟೈಮ್ಗೂ ಏನೋ ಸಂಬಂಧ ಇದೆ ಅಂತಾರಲ್ಲ? ಏನೂ ಅಲ್ಲ, ನೇರವಾದ ಸಂಬಂಧ ಇದೆ. ತುಂಬಾ ಮುಖ್ಯವಾದ ಸಂಬಂಧ. ಹೇಗೆ? ನೋಡಿ,
ಭೂಮಿ ತನ್ನ ಸುತ್ತ ತಾನು ತಿರುಗುತ್ತೆ, ಪಶ್ಚಿಮದಿಂದ ಪೂರ್ವಕ್ಕೆ. ಒಂದು ಪೂರ್ತಿ ಸುತ್ತು ಅಂದ್ರೆ 360 ಡಿಗ್ರಿ ತಿರುಗೋಕೆ 24 ಗಂಟೆ ಬೇಕು. ಹೌದು. ಅಂದ್ರೆ 1 ಗಂಟೆಗೆ 15 ಡಿಗ್ರಿ ತಿರುಗುತ್ತೆ. 360 ಭಾಗಿಸು 24 = 15. ಅಥವಾ ಪ್ರತಿ 1 ಡಿಗ್ರಿ ತಿರುಗೋಕೆ 4 ನಿಮಿಷ ತಗೊಳುತ್ತೆ. 60 ಭಾಗಿಸು 15 = 4. ಓಕೆ. ಇದರ ಅರ್ಥ ಬೇರೆ ಬೇರೆ ರೇಖಾಂಶಗಳಲ್ಲಿ ಸೂರ್ಯ ನೆತ್ತಿ ಮೇಲೆ ಬರುವ ಸಮಯ ಬೇರೆ ಬೇರೆ ಆಗತ್ತೆ. ಇದೇ ಅಲ್ಲಿನ ಸ್ಥಳೀಯ ಸಮಯ ಅಥವಾ ಲೋಕಲ್ ಟೈಮ್. ಅಂದ್ರೆ ಪ್ರತಿಯೊಂದು ರೇಖಾಂಶಕ್ಕೂ ತನ್ನದೇ ಆದ ಲೋಕಲ್ ಟೈಮ್ ಇರುತ್ತಾ? ಹೌದು. ಸೂರ್ಯ ಆಕಾಶದಲ್ಲಿ ಅತ್ಯಂತ ಎತ್ತರದಲ್ಲಿದ್ದಾಗ ಮಧ್ಯಾಹ್ನ 12 ಗಂಟೆ ಅಂತ ಲೆಕ್ಕ. ಇದರಿಂದ ಏನಾದ್ರೂ ಸಮಸ್ಯೆ ಆಗಿತ್ತಾ? ಮೊದಲೆಲ್ಲ ಆಗಿರ್ಲಿಲ್ಲ. ಆದ್ರೆ ಯಾವಾಗ ರೈಲುಗಳು, ಟೆಲಿಗ್ರಾಫ್ ಬಂತು ಆವಾಗ ದೊಡ್ಡ ಸಮಸ್ಯೆ ಆಯಿತು. ಉದಾಹರಣೆಗೆ ನಮ್ಮ ಭಾರತವನ್ನೇ ತಗೊಳ್ಳಿ. ಪಶ್ಚಿಮದ ತುದಿಯಲ್ಲಿರೋ ಗುಜರಾತಿನ ದ್ವಾರಕಾ ಅದು ಸುಮಾರು 69 ಡಿಗ್ರಿ ಪೂರ್ವ ರೇಖಾಂಶ. ಮತ್ತೆ ಪೂರ್ವದ ತುದಿಯಲ್ಲಿರೋ ಅಸ್ಸಾಂನ ದಿಬ್ರುಗಢ್ ಅದು ಸುಮಾರು 95 ಡಿಗ್ರಿ ಪೂರ್ವ ರೇಖಾಂಶ. ಇವೆರಡರ ಮಧ್ಯೆ ಸುಮಾರು 26 ಡಿಗ್ರಿಗಳ ವ್ಯತ್ಯಾಸ ಇದೆ. ಅಂದ್ರೆ ಲೋಕಲ್ ಟೈಮಲ್ಲಿ ಸುಮಾರು 1 ಗಂಟೆ 45 ನಿಮಿಷ ವ್ಯತ್ಯಾಸ. ಅಬ್ಬಾ, ಅಷ್ಟು ವ್ಯತ್ಯಾಸನಾ? ಹೌದು. ಈಗ ದ್ವಾರಕಾದಲ್ಲಿ ಸೂರ್ಯ ನೆತ್ತಿವೇಲೆ ಬರೋದಕ್ಕೂ ದಿಬ್ರುಗಢದಲ್ಲಿ ಬರೋದಕ್ಕೂ ಸುಮಾರು 1 ಗಂಟೆ 45 ನಿಮಿಷದ ಗ್ಯಾಪ್ ಇರುತ್ತೆ. ಈಗ ಒಂದೇ ದೇಶದಲ್ಲಿ ಬೇರೆ ಬೇರೆ ಟೈಮ್ ಇದ್ರೆ ರೈಲ್ವೆ ಟೈಮ್ ಟೇಬಲ್ ಮಾರೋದು ಹೇಗೆ? ಕಷ್ಟ ಅಲ್ವಾ? ಹೌದು, ನಿಜ. ಅದಕ್ಕೇನೆ ಪ್ರಮಾಣಿತ ಸಮಯ ಅಥವಾ ಸ್ಟ್ಯಾಂಡರ್ಡ್ ಟೈಮ್ ಅನ್ನೋ ಕಾನ್ಸೆಪ್ಟ್ ಬಂತು. ಖಂಡಿತ. ಈ ಗೊಂದಲವನ್ನ ತಪ್ಪಿಸೋಕೆ ದೇಶಗಳೇನ್ ಮಾಡಿದ್ವಂದ್ರೆ ಸಾಮಾನ್ಯವಾಗಿ ತಮ್ಮ ದೇಶದ ಮಧ್ಯದಲ್ಲಿ ಹಾದು ಹೋಗೋ ಒಂದು ರೇಖಾಂಶವನ್ನ ಆಯ್ಕೆ ಮಾಡಿಕೊಂಡ್ವು. ಅದನ್ನ ಪ್ರಮಾಣಿತ ರೇಖಾಂಶ ಅಂತ ಕರೆದು ಆ ರೇಖಾಂಶದ ಸ್ಥಳೀಯ ಸಮಯವನ್ನೇ ಇಡೀ ದೇಶಕ್ಕೆ ಅಧಿಕೃತ ಸಮಯ ಅಂತ ಪರಿಗಣಿಸಿದ್ರು. ಸರಿ, ನಮ್ಮ ಭಾರತದ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಯಾವುದು? ಭಾರತದಲ್ಲಿ 82.5 ಡಿಗ್ರಿ ಪೂರ್ವ ರೇಖಾಂಶವನ್ನ ಅಂದ್ರೆ 82 ಡಿಗ್ರಿ 30 ನಿಮಿಷ ಪೂರ್ವ ನಮ್ಮ ಪ್ರಮಾಣಿತ ರೇಖಾಂಶವಾಗಿ ಆಯ್ಕೆ ಮಾಡಲಾಗಿದೆ. ಇದು ಹೆಚ್ಚು ಕಡಿಮೆ ದೇಶದ ಮಧ್ಯಭಾಗದಲ್ಲಿ ಅಲಹಾಬಾದ್ ಹತ್ತಿರದ ಮಿರ್ಜಾಪುರ್ ಮೂಲಕ ಹಾದು ಹೋಗುತ್ತೆ. ಹಾಗಾದ್ರೆ ನಾವು ಬೆಳೆಸೋ IST ಅಂದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇದೇನಾ? ಹೌದು. IST ಅಂದ್ರೆ 82.5 ಡಿಗ್ರಿ ಪೂರ್ವ ರೇಖಾಂಶದ ಸ್ಥಳೀಯ ಸಮಯ. ಇದು ಗ್ರೀನ್ವಿಚ್ ಸಮಯಕ್ಕಿಂತ GMT ಅಥವಾ ಈಗ UTC ಅಂತಾರೆ ಸರಿಯಾಗಿ 5 ಗಂಟೆ 30 ನಿಮಿಷ ಮುಂದೆ ಇದೆ. ಯಾಕಂದ್ರೆ ನಾವು ಗ್ರೀನ್ವಿಚ್ಗಿಂತ ಪೂರ್ವದಲ್ಲಿದ್ದೀವಿ. ಓಕೆ. ಎಲ್ಲಾ ದೇಶಗಳಲ್ಲೂ ಒಂದೇ ಟೈಮ್ ಝೋನ್ ಇರುತ್ತಾ? ಇಲ್ಲ, ಚಿಕ್ಕ ದೇಶಗಳಲ್ಲಿ ಒಂದೇ ಇರುತ್ತೆ. ಆದರೆ ರಷ್ಯಾ, ಅಮೆರಿಕ, ಕೆನಡಾ ತರಹ ಪೂರ್ವ ಪಶ್ಚಿಮವಾಗಿ ತುಂಬಾ ಅಗಲವಾಗಿ ಹರಡಿರೋ ದೇಶಗಳಲ್ಲಿ ಒಂದಕ್ಕಿಂತ ಹೆಚ್ಚು ಟೈಮ್ ಝೋನ್ ಇರುತ್ತೆ. ರಷ್ಯಾದಲ್ಲಂತೂ 11 ಟೈಮ್ ಝೋನ್ಗಳಿವೆ. 11? ವಾವ್! ಹೌದು. ಜಾಗ ಗುರ್ತಿಸೋಕೆ ಅಕ್ಷಾಂಶ ರೇಖಾಂಶಗಳ ಗ್ರಿಡ್ ಹೇಗೆ ಸಹಾಯ ಮಾಡುತ್ತೆ ಅಂತ ನೋಡಿ, ಆಮೇಲೆ ರೇಖಾಂಶಗಳಿಂದ ಸಮಯ ಹೇಗೆ ನಿರ್ಧಾರ ಆಗುತ್ತೆ, ಲೋಕಲ್ ಟೈಮ್ನ ಸಮಸ್ಯೆ ಏನು, ಮತ್ತೆ ಅದಕ್ಕೆ ಪರಿಹಾರವಾಗಿ ಸ್ಟ್ಯಾಂಡರ್ಡ್ ಟೈಮ್ ಹೇಗೆ ಬಂತು ಅನ್ನೋದನ್ನೆಲ್ಲ ತಿಳ್ಕೊಂಡ್ವಿ. ಹೌದು. ಇವೆಲ್ಲ ನಕ್ಷೆ ಮೇಲೆ ಗೀಚಿದ ಗೆರೆಗಳು ಮಾತ್ರ ಅಲ್ಲ. ಇವು ನಾವು ನಮ್ಮ ಜಗತ್ತನ್ನ ಹೇಗೆ ಅರ್ಥ ಮಾಡ್ಕೊಳ್ತೀವಿ, ಹೇಗೆ ಅಳಿತೀವಿ, ಹೇಗೆ ಪ್ರಯಾಣ ಮಾಡ್ತೀವಿ, ಹೇಗೆ ಒಬ್ರಿಗೊಬ್ಬರು ಕನೆಕ್ಟ್ ಮಾಡ್ಕೊಳ್ತೀವಿ ಅನ್ನೋದಕ್ಕೆಲ್ಲ ಮೂಲ ಆಧಾರಗಳು. ಖಂಡಿತ. ಕೇಳುಗರಿಗೆ ಒಂದು ಕೊನೆಯ ಪ್ರಶ್ನೆ. ನಾವೀಗ ಮತ್ತೆ ಹೊಸದಾಗಿ ಪ್ರಧಾನ ರೇಖಾಂಶವನ್ನ ಅಂದ್ರೆ 0 ಡಿಗ್ರಿ ಲಾಂಜಿಟ್ಯೂಡ್ ಲೈನನ್ನ ಸೆಟ್ ಮಾಡೋದಾದ್ರೆ ಅದನ್ನ ಎಲ್ಲಿ ಸೆಟ್ ಮಾಡಬಹುದು ಅಂತ ನಿಮಗನ್ಸುತ್ತೆ? ಯಾಕೆ? ಸ್ವಲ್ಪ ಯೋಚನೆ ಮಾಡಿ. ಭಾರತದ ಭೂಗೋಳದ ಕೆಲವು ಮುಖ್ಯ ಅಂಶಗಳನ್ನು ನೋಡೋಣ. ನಮ್ಮತ್ರ ಕೆಲವು ಆಕರಗಳಿವೆ. ಪರೀಕ್ಷೆ ದೃಷ್ಟಿಯಿಂದಲೂ ಇದು ಸ್ವಲ್ಪ ಇಂಪಾರ್ಟೆಂಟ್ ಅನಿಸ್ಬೋದು. ಭಾರತದ ಭೌಗೋಳಿಕ ವಿವರಣೆಯ ಆಯ್ದ ಭಾಗಗಳು ಇವು. ಇದರ ಉದ್ದೇಶ ಅಂದರೆ ಭಾರತದ ಸ್ಥಾನದ ಬಗ್ಗೆ ಮುಖ್ಯ ಸಂಗತಿಗಳನ್ನು ಸ್ವಲ್ಪ ಬೇಗನೆ ಅರ್ಥ ಮಾಡ್ಕೊಳ್ಳೋಣ ಅಂತ. ಹಾಗಾದರೆ ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣವಾ? ಮೊದಲನೇದಾಗಿ ಈ ಆಕರಗಳಲ್ಲಿ ಹೇಳಿರೋ ಅಕ್ಷಾಂಶ ರೇಖಾಂಶ ಇದೆಯಲ್ಲ, ಅದರ ಬೇಸಿಕ್ಸ್ಗೆ ಬರೋಣ. ಅವುಗಳ ನಡುವಿನ ಅಂತರದಲ್ಲಿ ಒಂದು ಮುಖ್ಯ ವ್ಯತ್ಯಾಸ ಇದೆ ಅಂತಾರಲ್ಲ, ಅದೇನು? ಹೌದು. ಇಲ್ಲೊಂದು ಆಕ್ಚುಲಿ ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. 2 ಅಕ್ಷಾಂಶಗಳು ಅಂದ್ರೆ ಲ್ಯಾಟಿಟ್ಯೂಡ್ಸ್ ಅಲ್ವಾ, ಅವುಗಳ ನಡುವಿನ ಅಂತರ ಹೆಚ್ಚು ಕಡಿಮೆ ಭೂಮಿ ಮೇಲೆ ಎಲ್ಲ ಒಂದೇ ಸಮ ಇರುತ್ತೆ. ಆದರೆ ರೇಖಾಂಶಗಳು ಅಂದ್ರೆ ಲಾಂಗಿಟ್ಯೂಡ್ಸ್, ಅದರ ಕಥೆನೇ ಬೇರೆ. ಅವುಗಳ ನಡುವಿನ ಅಂತರ ಇದೆಯಲ್ಲ, ಅದು ಸಮಭಾಜಕ ವೃತ್ತದ ಹತ್ರ ಅಂದ್ರೆ ಭೂಮಿ ಮಧ್ಯದಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಅದೇ ನಾವು ಧ್ರುವಗಳ ಕಡೆ ಅಂದ್ರೆ ಮೇಲಕ್ಕೆ ಕೆಳಗೆ ಹೋದ ಹಾಗೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ, ಶೂನ್ಯ ಆಗತ್ತೆ ಧ್ರುವಗಳಲ್ಲಿ. ಇದನ್ನ
ಹೇಗೆ ಅಂದ್ರೆ ಒಂದು ಕಿತ್ತಳ ಹಣ್ಣಿನ ಹೋಳುಗಳ ತರ ಅನ್ಕೊಳ್ಳಿ. ಮೇಲೆ ಕೆಳಗೆ ಎಳೆದ ಗೆರೆಗಳು ತುದಿಯಲ್ಲಿ ಒಟ್ಟಿಗೆ ಸೇರ್ತಾವಲ್ಲ ಹಾಗೆ. ಆದ್ರೆ ಅಡ್ಡಗೆರೆಗಳು ಅಂದ್ರೆ ಅಕ್ಷಾಂಶಗಳು ಒಂದಕ್ಕೊಂದು ಪ್ಯಾರಲಲ್ ಆಗಿ ಇರುತ್ತೆ. ಓಹ್, ಆ ಹೋಲಿಕೆ ಚೆನ್ನಾಗಿದೆ, ಅರ್ಥಾಯ್ತು. ಹಾಗಾದ್ರೆ ಈ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಗ್ರಿಡ್ನಲ್ಲಿ ನಮ್ಮ ಭಾರತ ದೇಶ ಎಕ್ಸಾಕ್ಟಾಗಿ ಎಲ್ಲಿ ಬರುತ್ತೆ? ಆಕರೆಗಳೇನು ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ? ಈ ಆಕರಗಳ ಪ್ರಕಾರ ಭಾರತದ ಮುಖ್ಯ ಭೂಭಾಗ ಇದೆಯಲ್ಲ, ಅದು ಸುಮಾರು 8 ಡಿಗ್ರಿ 4 ನಿಮಿಷ ಉತ್ತರ ಅಕ್ಷಾಂಶದಿಂದ ಶುರುವಾಗಿ 37 ಡಿಗ್ರಿ 6 ನಿಮಿಷ ಉತ್ತರ ಅಕ್ಷಾಂಶದವರೆಗೆ ಹರಡಿದೆ. ಹಾಗೇನೆ ಪೂರ್ವ ರೇಖಾಂಶದಲ್ಲಿ ನೋಡಿದ್ರೆ 68 ಡಿಗ್ರಿ 7 ನಿಮಿಷದಿಂದ 97 ಡಿಗ್ರಿ 25 ನಿಮಿಷದವರೆಗೆ ವಿಸ್ತಾರವಾಗಿದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು ಅಂದ್ರೆ ಭಾರತ ಪೂರ್ತಿಯಾಗಿ ಸಂಪೂರ್ಣವಾಗಿ ಉತ್ತರ ಗೋಳಾರ್ಧದಲ್ಲೇ ಇದೆ. ಅಂದ್ರೆ ಗ್ಲೋಬ್ನಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ನಮ್ಮ ಸ್ಥಾನ ಅಲ್ವಾ? ಹೌದು, ಖಂಡಿತ. ಸರಿ. ಈ ಆಕರಗಳು ಭಾರತದ ಮೂಲಕ ಹಾದು ಹೋಗೋ ಕೆಲವು ನಿರ್ದಿಷ್ಟ ರೇಖೆಗಳ ಬಗ್ಗೆನೂ ಹೇಳ್ತಾವನ್ಸುತ್ತೆ. ಈ ನಮ್ಮ ಭಾರತೀಯ ಪ್ರಮಾಣಿತ ಸಮಯ IST ಅಂತೀವಲ್ಲ, ಅದನ್ನ ನಿರ್ಧಾರ ಮಾಡೋ ರೇಖಾಂಶದ ಬಗ್ಗೆ ಏನ್ ಮಾಹಿತಿ ಇದೆ? ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ವಿಷಯ ನೋಡಿ. ಖಂಡಿತ. ಆಕ್ಚುಲಿ ಭಾರತೀಯ ಪ್ರಮಾಣಿತ ಸಮಯದ ರೇಖಾಂಶ ಅಂದ್ರೆ ಅದು 82.5 ಡಿಗ್ರಿ ಪೂರ್ವ ರೇಖಾಂಶ ಅಲ್ವಾ? ಅದು ನಮ್ಮ ದೇಶದ 5 ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ ಅಂತ ಈ ಆಕರಗಳು ಹೇಳ್ತವೆ. ಓ, 5 ರಾಜ್ಯಗಳ? ಯಾಕೆ ಮುಖ್ಯ ಅಂದ್ರೆ ಇದು ಇಡೀ ದೇಶದಲ್ಲಿ ಟ್ರೈನ್ ಟೈಮಿಂಗ್ಸ್, ಫ್ಲೈಟ್ಸ್, ಆಫೀಸ್ ಕೆಲಸ ಹೀಗೆ ಎಲ್ಲದರಲ್ಲೂ ಒಂದು ಗೊಂದಲ ಇಲ್ದೆ ಒಂದೇ ರೀತಿ ಸಮಯ ಪಾಲನೆ ಮಾಡೋಕೆ ಹೆಲ್ಪ್ ಆಗುತ್ತೆ. ಇದು ನಮ್ಮ ದಿನನಿತ್ಯದ ಜೀವನಕ್ಕೆ, ಆಡಳಿತಕ್ಕೆ ಎಲ್ಲ ಬಹಳ ಮುಖ್ಯ. ಹೌದೌದು, ಆ ಏಕರೂಪತೆ ಇಲ್ಲಾಂದ್ರೆ ಕಷ್ಟ ಆಗ್ತಿತ್ತು. ಸರಿ, ಇನ್ನೊಂದು ಮುಖ್ಯವಾದ ಅಕ್ಷಾಂಶ ರೇಖೆ ಬಗ್ಗೆನೂ ಇದರಲ್ಲಿ ಹೇಳಿದ ಹಾಗಿದೆಯಲ್ಲ? ಹೌದು, ಅದು ಕರ್ಕಾಟಕ ಸಂಕ್ರಾಂತಿ ವೃತ್ತ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತಾರಲ್ಲ ಅದು. ಇದು 23.5 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿರೋ ಒಂದು ಕಾಲ್ಪನಿಕ ರೇಖೆ. ಈ ಆಕರಗಳ ಪ್ರಕಾರ ಇದು ಭಾರತದ 8 ರಾಜ್ಯಗಳ ಮೂಲಕ ಹಾದುಹೋಗುತ್ತೆ. ಓ, 8 ರಾಜ್ಯಗಳು? ಹೌದು, 8. ಆದ್ರೆ ಆಕರಗಳಲ್ಲಿ ಆ ರಾಜ್ಯಗಳು ಯಾವುವು ಅಂತ ಹೆಸರುಗಳನ್ನ ಕೊಟ್ಟಿಲ್ಲ. ಇದರ ಪ್ರಾಮುಖ್ಯತೆ ಏನು ಅಂದ್ರೆ ಇದು ಹೆಚ್ಚು ಕಡಿಮೆ ನಮ್ಮ ದೇಶದ ಹವಾಮಾನ ವಲಯಗಳನ್ನ ಒಂದ್ರೀತಿ ವಿಭಾಗ ಮಾಡುತ್ತೆ ಅನ್ಬೋದು. ಅಂದ್ರೆ ಅದರ ಉತ್ತರಕ್ಕೆ ಸಾಮಾನ್ಯವಾಗಿ ಸಮಶೀತೋಷ್ಣ ವಲಯ, ದಕ್ಷಿಣಕ್ಕೆ ಉಷ್ಣವಲಯದ ಪ್ರಭಾವ ಜಾಸ್ತಿ ಇರುತ್ತೆ ಅಂತ ಒಂದು ಸ್ಥೂಲವಾದ ಅಂದಾಜು. ಹಾಗಾದರೆ ಒಟ್ಟಾರೆಯಾಗಿ ನೋಡಿದ್ರೆ ಈ ನಂಬರ್ಸ್ ಅಂದ್ರೆ ಈ ಅಕ್ಷಾಂಶ ರೇಖಾಂಶಗಳು ಇವೆಲ್ಲ ಬರೀ ನಕ್ಷೆ ಮೇಲಿನ ಗುರುತುಗಳಲ್ಲ ಅಲ್ವಾ? ಇವು ಭಾರತದ ನಿಖರವಾದ ಜಾಗವನ್ನ ಹೇಳುತ್ತೆ. ಮತ್ತೆ ಈ ಟೈಮ್ ಝೋನ್, ಕ್ಲೈಮೇಟ್ ಈ ಥರ ಪ್ರಾಕ್ಟಿಕಲ್ ವಿಷಯಗಳ ಮೇಲೂ ನೇರ ಪರಿಣಾಮ ಬೀರುತ್ತೆ. ಖಚಿತವಾಗಿ ಹೌದು. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಈ ಚರ್ಚೆಯ ಮುಖ್ಯ ಅಂಶಗಳು ಅಂದ್ರೆ ಭಾರತದ ಅಕ್ಷಾಂಶ ರೇಖಾಂಶಗಳ ವ್ಯಾಪ್ತಿ, ಅದು ಪೂರ್ತಿ ಉತ್ತರ ಗೋಳಾರ್ಧದಲ್ಲಿ ಇರೋದು. ಆಮೇಲೆ IST ರೇಖಾಂಶ 5 ರಾಜ್ಯಗಳ ಮೂಲಕ ಹೋಗೋದು, ಮತ್ತೆ ಕರ್ಕಾಟಕ ಸಂಕ್ರಾಂತಿ ವೃತ್ತ 8 ರಾಜ್ಯಗಳ ಮೂಲಕ ಹೋಗೋದು. ಜೊತೆಗೆ ಆ ಅಕ್ಷಾಂಶಗಳ ಅಂತರ ಹೆಚ್ಚು ಕಡಿಮೆ ಒಂದೇ ಇರುತ್ತೆ, ಆದ್ರೆ ರೇಖಾಂಶಗಳ ಅಂತರ ಧ್ರುವಗಳ ಹತ್ತಿರ ಕಮ್ಮಿ ಆಗುತ್ತೆ ಅನ್ನೋ ಆ ಬೇಸಿಕ್ ವ್ಯತ್ಯಾಸವನ್ನ ನೆನ್ಪಿಡ್ಬೇಕು. ಭೂಗೋಳ ನಮ್ಮ ಸುತ್ತಲಿನ ಜಗತ್ತನ್ನ ನಾವು ಹೇಗ್ ನೋಡ್ತೀವಿ ಅನ್ನೋದನ್ನೇ ಹೇಗ್ ರೂಪಿಸುತ್ತೆ ಅನ್ನೋಕೆ ಇದೊಂದು ಒಳ್ಳೆ ಉದಾಹರಣೆ ಅನ್ಸ್ತು. ಹೌದು. ಕೊನೆಯದಾಗಿ ಒಂದು ಚಿಂತನೆಗೆ ಹಚ್ಚುವ ವಿಷಯ ಹೇಳಬಹುದಾ? ಖಂಡಿತ ಹೇಳಿ. ಆಕರಗಳು ಹೇಳೋ ಪ್ರಕಾರ ಕರ್ಕಾಟಕ ಸಂಕ್ರಾಂತಿ ವೃತ್ತ 8 ರಾಜ್ಯಗಳ ಮೂಲಕ ಹೋಗುತ್ತೆ ಅಲ್ವಾ? ಅದೇ ಅವು ಯಾವುವು ಅಂತ ಹೆಸರುಗಳನ್ನ ಕೊಟ್ಟಿಲ್ಲ. ಹೌದು ಹೌದು. ಹಾಗಾದ್ರೆ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಆ 8 ರಾಜ್ಯಗಳು ನಿಜವಾಗಿ ಯಾವುವು? ಮತ್ತೆ ಆ ಒಂದು ಕಾಲ್ಪನಿಕ ರೇಖೆ ಆ ನಿರ್ದಿಷ್ಟ ಪ್ರದೇಶಗಳ ಜನರ ಜೀವನದ ಮೇಲೆ ಅಥವಾ ಅಲ್ಲಿನ ಪರಿಸರದ ಮೇಲೆ ಹೇಗೆ ಪ್ರಭಾವ ಬೀರಬಹುದು? ಇದರ ಬಗ್ಗೆ ಯೋಚನೆ ಮಾಡೋದು, ಸ್ವಲ್ಪ ರಿಸರ್ಚ್ ಮಾಡೋದು ಕುತೂಹಲ ಇರೋರಿಗೆ ಒಂದು ಮುಂದಿನ ಹೆಜ್ಜೆ ಆಗಬಹುದು ಅನ್ಸುತ್ತೆ. ಖಂಡಿತವಾಗಿಯೂ ಯೋಚಿಸಬೇಕಾದ ವಿಷಯ. ಎಲ್ಲ